ನಾನು ರಾಜು ಗುರೂರ್ ಅಂತ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಆಚರಣಾ ಸಮಿತಿ ಹಾಸನ ಜಿಲ್ಲೆಯ ಸ್ವಾಗತ ಸಮಿತಿ ಸದಸ್ಯ. ಸರ್, ನಾನು ಎಚ್.ಕೆ. ಸಂದೇಶ್ ಅಂತ. ನಾನು ಭೀಮಾ ಕೊರೆಗಾಂವ್ ವಿಜಯೋತ್ಸವ ಆಚರಣಾ ಸಮಿತಿಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೀನಿ ಮತ್ತು ದಲಿತ ಸಂಘ ಸಮಿತಿಯ ಹೋರಾಟಗಾರರು ಕೆಲಸ ಮಾಡ್ತಾರೆ. ನಾನು ಮಂಜುನಾಥ್ ಪುರವಂತ ಅಂತ ಹೇಳಿ DSF ಜಿಲ್ಲಾ ಸಂಘಟನಾ ಸಂಚಾಲಕನ ಕೆಲಸ ಮಾಡ್ತಿದ್ದೀನಿ. ಭೀಮಾ ವಿಜಯೋತ್ಸವ ಕಾರ್ಯಕ್ರಮದ ಸಂಚಾಲಕರಾಗಿ ಕೆಲಸ ಮಾಡ್ತಾರೆ. ಕೆಲಸ ಮಾಡಿರೋಂಥ ಅನುಭವಗಳಿದೆ. ಈಗಾಗಲೇ ಸಂಘಟನಾ ಸಂಚಾಲಕ ಕೆಲಸ ಮಾಡ್ತಿದ್ದೇನೆ. ನಾನು ಭೀಮಾ ಕೊರೆಗಾಂವ್ ವಿಜಯೋತ್ಸವ ಸಮಿತಿಯ ಅಧ್ಯಕ್ಷನಾಗಿ ಮತ್ತು ದಲಿತ ಸಂಘ ಸಮಿತಿಯಲ್ಲಿ ಸುಮಾರು 40 ವರ್ಷಗಳ ಕಾಲ ಅನೇಕ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಸರ್. ಇವತ್ತು ಪ್ರಮುಖವಾದ ಸಬ್ಜೆಕ್ಟ್ ಏನು ಅಂತ ಹೇಳಿದ್ರೆ, ನಮ್ಮ ಮುಂದುಗಡೆ ವಿಸ್ತಾರವಾಗಿ ಮಾತಾಡಲಿಕ್ಕೆ ಏನು ಬಂದಿದ್ದೀವಿ ಅಂತ ಹೇಳಿದ್ರೆ, ಭೀಮಾ ಕೊರೆಗಾಂವ್ ಅನ್ನೋದು ಒಂದು ಹಳ್ಳಿಯ ವಿಶೇಷವಾಗಿ ಮಹಾರಾಷ್ಟ್ರ ಪ್ರಾಂತ್ಯದಲ್ಲಿ 1800ನೇ ಕ್ರಿಸ್ತಶಕದಲ್ಲಿ, ಅಂದರೆ 1818ನೇ ಕಾಲಘಟ್ಟದಲ್ಲಿ ಅಲ್ಲಿ ಇದ್ದಂಥ ಸಾಮಾಜಿಕ ಪರಿಸ್ಥಿತಿ, ಅಲ್ಲಿಯ ದಲಿತ ದುರ್ಬಲ ವರ್ಗದವರಿಗೆ ಅಲ್ಲಿಯ ಆಳ್ವಿಕೆ ಮಾಡಿದಂಥ ಪೇಶ್ವೆಯ ಬಾಜಿರಾಯನ ನಾಯಕತ್ವದಲ್ಲಿ, ಅವನ ರಾಜತ್ವದಲ್ಲಿ ನಡೆದಂಥ ಕ್ರೌರ್ಯಗಳ ವಿರುದ್ಧ ಅದು ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಅಲ್ಲಿಯ ಪ್ರಾಂತ್ಯದಲ್ಲಿ, ಮಹಾರಾಷ್ಟ್ರ ಪ್ರಾಂತ್ಯದಲ್ಲಿ ದಲಿತ ದುರ್ಬಲ ವರ್ಗದವರು ನಡೆದಾಡಲಿಕ್ಕೆ ಹಿಂದ್ಗಡೆ ಪರಕೆನ ಕಟ್ಕೊಂಡು ಅವರ ಹೆಜ್ಜೆ ಗುರುತನ್ನು ಅಳಿಸ್ಕೊಂಡು ನಡಿಬೇಕಾಗಿತ್ತು. ಅದರ ಜೊತೆಗೆ ಬೀದಿನಲ್ಲಿ ಉಗುಳಂಗಿರಲಿಲ್ಲ. ಕುಡಿಕೆ ಅಥವಾ ಮಡಿಕೆನ ಕಟ್ಕೊಂಡು ಅದರಲ್ಲಿ ಉಗ್ಕೊಂಡು ಅದರ ನಂತರ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಅದರೊಟ್ಟಿಗೆ ವಿಶೇಷವಾಗಿ ದಲಿತ ದುರ್ಬಲ ವರ್ಗದವರು ಸಂಬೋಳಿ ಅಂತ ಕರೆಯುವಂಥ ಕಾಲಘಟ್ಟ. ಅಂದ್ರೆ ಸಂಬೋಳಿ ಅಂದರೆ ಕುಲ್ವಾಡಿ ಊರೊಳಗೆ ಬರ್ತಾ ಇದ್ದೀನಿ, ಸ್ವಾಮಿ ಬಾಗ್ಲ ಕೇಳಿ, ಮಹಿಳೆಯರೇ ಬಾಗ್ಲ ಕೇಳಿ ಅಂತ ಹೇಳಿ ಒಳಗಡೆ ಪ್ರವೇಶ ಅಂದರೆ ಅವನ ಗುರುತಾಗಿ ಅವನಿಗೆ ಕಪ್ಪು ದಾರವನ್ನ ಮಹರ ಸಮುದಾಯದವರು, ಅಂಬೇಡ್ಕರ್ ಸಮುದಾಯದವರು ಅಲ್ಲಿ ಕಪ್ಪು ದಾರವನ್ನು ಕಟ್ಕೊಂಡು, 2 ಕೈಗೆ ಮುಂಗೈಗೆ ಕಪ್ಪು ದಾರನ ಕಟ್ಕೊಂಡು, ಅದು ಸಿಂಬಾಲಿಕ್ ಆಗಿರೋಂಥ ಒಂದು ಸಂದರ್ಭ. ಅದರ ಜೊತೆಗೆ ಬಾಜಿರಾಯನ ಕ್ರೌರ್ಯ ಹೇಗಿತ್ತು ಅಂತ ಹೇಳಿದ್ರೆ, 16 ವರ್ಷದ ದಲಿತ ಮಹಿಳೆಯರು, ಅಸ್ಪೃಶ್ಯ ಮಹಿಳೆಯರಿಂದ 60 ವರ್ಷದವರೆಗೆ ಮಹಿಳೆಯರು ಅಲ್ಲಿಯ ಬಾಜಿರಾಯನ ಸೈನಿಕರಿಗೆ ಅವರಿಗೆ ತೃಪ್ತಿಪಡಿಸಬೇಕಾಗಿತ್ತು. ಮತ್ತು ಮೇಲ್ವರ್ಗದ ಶ್ರೀಮಂತರು, ಬಡವರು ಎಲ್ಲರಿಗೂ ಕೂಡ ಅವರಂತ ಆಟಿಕೆ ವಸ್ತು, ಲೈಂಗಿಕವಾಗಿ ಅತ್ಯಂತ ದೌರ್ಜನ್ಯ ನಡೆಯುವಂಥ ಕಾಲ ಇತ್ತು. ಇದನ್ನೆಲ್ಲನೂ ಪ್ರತಿಭಟನೆ ಮಾಡಿ ಮಹರ ಸಮುದಾಯದ ಸಿದ್ದನಾಯಕ ಅಂತ ಹೇಳಿ, ಆತನ ಇಲ್ಲಿ ಸಿದ್ದನಾಯಕನ ಫೋಟೋ ಇದೆ ಸರ್, ತಾವು ನೋಡಿದ್ದು ಮನಸ್ಸಿದಂತ ಮನುಷ್ಯನ. ಹ್ಞೂ ಸರ್, ಇವನ ನಾಯಕತ್ವದಲ್ಲಿ ಅದಕ್ಕಾಗಿ ಒಂದು ಪರಿಹಾರ ಕಂಡುಹಿಡಿಬೇಕು ಅಂತ ಹೇಳಿ, ಹಾಗಾಗಿ 1818ನೇ ಇಸ್ವಿ ಜನವರಿ 1ನೇ ತಾರೀಕಲ್ಲಿ ಈ ಒಂದು ಯುದ್ಧ ನಡೀತದೆ. ಆ ಯುದ್ಧನೇ ಕೊರೆಗಾಂವ್ ಯುದ್ಧ ಅಂತ. ಆ ಯುದ್ಧದಲ್ಲಿ ಮಹರ ಸಮುದಾಯದವರು ಸುಮಾರು 500 ಜನ ಮಾತ್ರ ಭಾಗವಹಿಸ್ತಾರೆ. ಸಿದ್ದನಾಯಕನವರ ನಾಯಕತ್ವದಲ್ಲಿ ಬಾಜಿರಾಯರ ಕಡೆಯಿಂದ ಸುಮಾರು 20,000 ಅಶ್ವದಳ, 8,000 ಕಾಲ್ದಳ, ಒಟ್ಟು 28,000 ಜನರನ್ನಲ್ಲಿ ಕೊರೆಗಾಂವ್ನಲ್ಲಿ ಭೀಮಾ ನದಿ ತೀರದಲ್ಲಿರುವಂಥ ಕೊರೆಗಾಂವ್ ಹಳ್ಳಿನಲ್ಲಿ ಯುದ್ಧ ಸ್ಟಾರ್ಟ್ ಆಗ್ತದೆ. ಯುದ್ಧ ಸ್ಟಾರ್ಟ್ ಆದ ತಕ್ಷಣವೇ ನಮ್ಮ ಸಿದ್ದನಾಯಕ ಅವರು ಅದನ್ನ ಇನಾಗ್ರೇಟ್ ಮಾಡ್ತಾರೆ. ಇನಾಗ್ರೇಟ್ ಮಾಡಿ ಯುದ್ಧ ಸ್ಟಾರ್ಟ್ ಆಗ್ತದೆ. ಸುಮಾರು 5,000 ಜನ ಪೇಶ್ವೆಯ ಸಮುದಾಯದ ಸೈನಿಕರು ಸತ್ತೋಗ್ತಾರೆ ಅಲ್ಲಿ. ಆಮೇಲೆ ಮಹರ್ ಕಡೆಯಿಂದ, ಮಹರ್ ಸೈನಿಕರಿಂದ 22 ಜನ ಮಾತ್ರ ಸತ್ತೋಗ್ತಾರೆ. ಅದರ ಅದು ಗುರುತಾಗಿ ವಿಜಯೋತ್ಸವ ಸ್ತಂಭವಾಗಿ ಅವತ್ತಿನ ಬ್ರಿಟನ್ನ ವಿಕ್ಟೋರಿಯಾ ರಾಣಿಯವರು ಇದನ್ನ ಮಾಡಿದರೆ ಅದು ವಿಜಯ ಸ್ತಂಭದಲ್ಲಿ ಯಾರು ಸತ್ತೋಗಿದ್ದಾರೆ, ಅಲ್ಲಿ ಯಾರು ವೀರ ಮರಣವನ್ನು ಅಪ್ಪಿದ್ದಾರೆ
ಅವರಿಗೆ ಅವರ ಹೆಸರನ್ನೆಲ್ಲ ಕೆತ್ತಿಸಿ ಸಾಹೇಬರು ಅದನ್ನು ರಾಣಿಯವರು ಅದನ್ನು ಸ್ಥಾಪನೆ ಮಾಡಿದ್ದಾರೆ ಸರ್. ಇದು ಸುಮಾರು 100 ವರ್ಷಗಳಾದರೂ ಕೂಡ ಇಂಥ ಕೊರೆಗಾಂವ್ ಯುದ್ಧ ಈ ಕಾರಣದಿಂದ ಅಸ್ಪೃಶ್ಯರು ಹಸ್ಕೊಂಡು ಹಸಿದ ಹೊಟ್ಟೆನಲ್ಲಿ ನೀರು ಕುಡಿದನೇ ಯುದ್ಧವನ್ನು ಮಾಡಿ ಸುಮಾರು 5,000 ಜನರನ್ನ ಅವ್ರನ್ನ ಸಫರ್ ಮಾಡಿರೋಂಥ ಸಂಹಾರ ಮಾಡಿರೋಂಥ ಇಂಥ ಒಂದು ಹಿಸ್ಟಾರಿಕಲ್ ಇವೆಂಟಿಂದ ಈ ದೇಶದಲ್ಲಿ ಅನೇಕ ವರ್ಲ್ಡಲ್ಲಿ ಅನೇಕ ಯುದ್ಧಗಳು ನಡೆದವೆ, ಇಲ್ಲ ಅಂತ ಅಲ್ಲ. ಟಿಪ್ಪು ಯುದ್ಧ ಮಾಡಿದ್ದಾನೆ, ಶಿವಾಜಿ ಯುದ್ಧ ಮಾಡಿದ್ದಾರೆ, ಒಂದು ಮೈಸೂರು ನಾಲ್ಕನೇ ಮಹಾಯುದ್ಧ ನಡೆದಿದೆ, ಆ ವಿಚಾರ ಬೇರೆ. ಆದರೆ ಇಂಥ ಒಂದು ಮಹರ ಸಮುದಾಯದ ಅಸ್ಪೃಶ್ಯ ಸಮುದಾಯದರು 500 ಜನ 28,000 ಸೈನಿಕರನ್ನ ಹೆಂಗ್ ಬಗ್ಗುಬಡಿದ್ರು ಅನ್ನೋ ಚರಿತ್ರೆ ಇದ್ರೂ ಕೂಡ ಯಾವ ಚರಿತ್ರಕಾರನೋ ಯಾವ ಹಿಸ್ಟೋರಿಯನ್ನುವೇ ಯಾರು ಕೂಡ ಇದನ್ನ ಚರಿತ್ರೆಯಲ್ಲಿ ತರಲೇ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1921ನಲ್ಲಿ ಅವರು ಎಲ್ಲ ಇಂಗ್ಲೆಂಡು, ಅಮೇರಿಕಾ, ಜರ್ಮನ್ನು ಇಲ್ಲೆಲ್ಲ ಓದ್ಕೊಂಡ ಮೇಲೆ ಅವ್ರನ್ನ ಮಹಾರಾಜರು ಟೈಮ್ ಕೊಟ್ಟಿರ್ತಾರೆ ಅವರಿಗೆ ಓದಲಿಕ್ಕೆ. ಸಾಹೇಬರು ಬರೋಡ ಮಹಾರಾಜರು ಅದು ಟೈಮ್ ಆಗಿದೆ, ವಾಪಸ್ ಬರ್ತಾರೆ, ಅವರಿಗೆ ಹಣಕಾಸಿನ ತೊಂದರೆ ಇರುತ್ತೆ. ನಂತರ ಅವರು ಇಂಗ್ಲೆಂಡಿನ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಗ್ರೇಸ್ ಇನ್ ಲಾ ಸಂಸ್ಥೆಯಲ್ಲಿ ಅವರಿಗೆ ಬ್ಯಾರಿಸ್ಟರ್ ಓದಲಿಕ್ಕೆ ಹೆಸರನ್ನ ನೋಂದಾಯಿಸ್ಕೊಂಡು ಇಲ್ಲಿ ಇಂಡಿಯಾಕ್ಕೆ ಬಂದು ಇಲ್ಲಿ ಹಣಕಾಸನ್ನ ಹೊಂದಿಸ್ಕೊಂಡು ಈ ಹ್ಯಾಡ್ ಬೀನ್ ಟು ಲಂಡನ್, ಮತ್ತು ಲಂಡನ್ಗೆ ಹೋಗ್ತಾರೆ. ಲಂಡನ್ನಲ್ಲಿ ಅವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಒಂದು ಮ್ಯೂಸಿಯಂ ಪಕ್ಕ ಇರುವಂತಹ ಗ್ರಂಥಾಲಯದಲ್ಲಿ ಸಾಹೇಬರು ಓದ್ಲಿಕ್ಕೆ ಹೋದಾಗ ಈ ಕೊರೆಗಾಂವ್ ಚರಿತ್ರೆ ಅವರ ಗಮನಕ್ಕೆ ಬರ್ತದೆ. ಬಂದಾಗ ಅದನ್ನ ಡೀಟೇಲ್ ನೋಡ್ತಾರೆ ಸಾಹೇಬರು. ಸುಮಾರು ಇಡೀ ರಾತ್ರಿ ಎಲ್ಲ ಓದ್ತಾರೆ ಕೂತ್ಕೊಂಡು ಓದಿ ಇಂಥ ಹಿಸ್ಟ್ರಿ ನಡೆದಂತ ಮಹರ ಸಮುದಾಯದವರು ಅಂತ ಧೈರ್ಯವಂತರು 500 ಜನ 28,000 ಜನರನ್ನ ಹೆಂಗ್ ಬಗ್ಗುಬಡಿದು ಸಾಧ್ಯ ಆಯಿತು ಅನ್ನೋದ್ರ ಬಗ್ಗೆ ಅವರಿಗೆ ವಿಸ್ಮಯ ಆಗುತ್ತೆ. ವಿಸ್ಮಯ ಬಂದು ಅವರು ಅಲ್ಲಿಗೆ ಸ್ನೇಹಿತರು ಒಡಗೂಡಿ ನಂತರ ಅವರು ಭೀಮಾ ಕೊರೆಗಾಂವಿನ ಜಾಗಕ್ಕೆ ಹೋಗ್ತಾರೆ. ಜಾಗಕ್ಕೆ ಹೋಗಿ ನೋಡ್ತಾರೆ, ಅಲ್ಲೆಲ್ಲ ಪದರುಗಳು, ಮರ ಗಿಡ ಎಲ್ಲ ಕಪ್ಪಾಗಿರುತ್ತೆ. ಅದು ಧ್ವಜಸ್ತಂಭ. ಅದನ್ನ ಸಾಹೇಬ್ರೆ ನಿಂತ್ಕೊಂಡು ಅವರು ಸ್ನೇಹಿತರ ಒಡನಾಡಿಗಳ ಜೊತೆಯಲ್ಲಿ ಒಡಗೂಡಿ ಅದನ್ನ ನೀರಲ್ಲಿ ತೊಳೆದು ಅದನ್ನ ಸ್ವಚ್ಛ ಮಾಡಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾರೆ ಅವರು ಸಾಹೇಬರು ಮತ್ತು ಅವರ ಗೆಳೆಯರು. ಅದರ ನಂತರ 1927 ಪ್ರತಿ ವರ್ಷ ಅವರು ಬದುಕಿರೋವರೆಗೆ 56ನೇ ಇಸ್ವಿವರೆಗೆ ಅವರು ಸಾಹೇಬರು ಅಲ್ಲಿ ಹೋಗಿ ಕೊರೆಗಾಂವ್ಗೆ ಹೋಗಿ ಅದನ್ನ ನೋಡಿ ಅವರಿಗೆ ಧೀರ ದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಬರುವಂತ ಕಾರ್ಯಕ್ರಮವನ್ನು ಮಾಡ್ತಾರೆ. ಇಂಥ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಈಗಾಗಲೇ ಇಂಡಿಯಾ ದೇಶದಲ್ಲಿ ಒಂದು ದೊಡ್ಡ ಇದು ನಡೀತಾ ಇದೆ. ಒಂದೇನಂದ್ರೆ